ಹಲಸಿನ ಖಾದ್ಯಗಳನ್ನು ಎಲ್ಲ ಪ್ರದೇಶದ ಜನರು ಇಷ್ಟಪಡುತ್ತಾರೆ. ಹಲಸಿನ ಹಣ್ಣಿನ ಖಾದ್ಯಗಳನ್ನು ತಯಾರಿಸಲು ತುಸು ಕಷ್ಟವಾದರೂ ಅದರ ರುಚಿಗೆ ಮನಸೋತ ಜನರು ಹಲಸಿನ ಹಣ್ಣಿನ ಪಾಕವಿಧಾನವನ್ನು ತಮ್ಮ ಆಹಾರದಲ್ಲಿ ಬಳಸುತ್ತಾರೆ. ಹಲಸಿನ ಹಣ್ಣು ರುಚಿಕರ ಮಾತ್ರವಲ್ಲ, ಆರೋಗ್ಯಕ್ಕೂ ಪ್ರಯೋಜನಕಾರಿ ಎಂದು ಕೆಲವೇ ಜನರಿಗೆ ತಿಳಿದಿದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆಗೆ ಈ ಕುರಿತು ಅರಿವು ಮೂಡಿಸಲು ಅನೇಕ ಹಲಸು ಮೇಳಗಳು, ಹಲಸು ಕೂಟಗಳು ನಡೆಯುತ್ತಿದೆ. ಹೀಗೆ ಹಲಸನ್ನು ಉಪಯೋಗಿಸಿಕೊಂಡು ಇಲ್ಲಿ ಇಬ್ಬರು ಸ್ನೇಹಿತರು ಸೇರಿಕೊಂಡು ಹೊಸ ಒಂದು ಪ್ರಯತ್ನಕ್ಕೆ ಸಾಕ್ಷಿಯಾಗಿದ್ದಾರೆ. ಬಿಸಿ ರೋಡಿನಿಂದ ಪಾಣೆಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಮಧ್ಯದಲ್ಲಿರುವ ಈ ಒಂದು ಪುಟ್ಟ ಅಂಗಡಿಯೇ ಪೋನಸ್ ಹಲಸಿನ ಅಂಗಡಿ. ಕರ್ನಾಟಕದ ಮೊದಲ ಹಲಸಿನ ಅಂಗಡಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಲಸಿನ ಋತು ಅಲ್ಲದೆ ವರ್ಷವಿಡೀ ಹಲಸು ಹಾಗೂ ಹಲಸಿನ ಖಾದ್ಯಗಳನ್ನು ಮಾಡುವಲ್ಲಿ ನಿರತರಾಗಿದ್ದಾರೆ ಶ್ರೀಕಾಂತ್ ಭಟ್ ಹಾಗೂ ಮೋನಿಶ್ ಮಲ್ಯ ಸ್ನೇಹಿತರು. ಮೂಲತಃ ಇವರ ವೃತ್ತಿ ಸ್ಮರಣಿಕೆ ತಯಾರಕರು ಆದರೂ ವ್ಯರ್ಥವಾಗುವ ಹಲಸಿನ ಪ್ರಮಾಣ ಕಡಿಮೆಗೊಳಿಸುವ ಮತ್ತು ಹಲಸಿನ ಪ್ರಾಮುಖ್ಯತೆಯನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಹಾಗೆ ಹಲಸಿಗೆ ಮಾರುಕಟ್ಟೆಯನ್ನು ಒದಗಿಸುವ ಉದ್ದೇಶದಿಂದ ಕಾರ್ಯಪ್ರವೃತ್ತರಾಗಿದ್ದಾರೆ. ಇವರು ಕೇವಲ ವಿಶಿಷ್ಟ ಜಾತಿಯ ತಳಿಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡದೆ ಸ್ಥಳೀಯ ಮಟ್ಟದ ರೈತರುಗಳಿಂದ ಹಣ್ಣನ್ನು ಪಡೆದು ಬಗೆ ಬಗೆಯ ಖಾದ್ಯಗಳಾದ ಹಪ್ಪಳ, ಚಿಪ್ಸ್, ಐಸ್ ಕ್ರೀಮ್ ಅಲ್ಲದೆ ಇತ್ತೀಚಿನ ದಿನಗಳಿಗೆ ಅನುಕೂಲವಾಗುವಂತೆ ಅಡಿಗೆಗೆ ಸಿದ್ಧ ಹಾಗೂ ತಿನ್ನಲು ಸಿದ್ಧ ಎಂಬಂತ ಖಾದ್ಯಗಳನ್ನು ಕೂಡ ತಯಾರಿಸುತ್ತಿದ್ದಾರೆ. ಹಾಗೆ ವಿಶೇಷ ಎಂಬಂತೆ ಇವರು ಹಲವಾರು ಹಲಸಿನ ಮೇಳಗಳಲ್ಲಿ, ಹಲಸಿನ ಕೂಟಗಳಲ್ಲಿ ಭಾಗವಹಿಸಿರುತ್ತಾರೆ. ಹಾಗೂ ಇವರು ತಯಾರಿಸುವ ಆಹಾರಗಳಿಗೆ ಯಾವುದೇ ಪ್ರಿಸರ್ವೇಟಿವ್ ಅಂಶ ಸೇರಿಸದಿರುವುದರಿಂದ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇದು ಆ್ಯಕ್ಚುಲಿ ಮಾಡೋ ಉದ್ದೇಶ ಎಂತಂದರೆ ಜನರಲ್ಲಿ ಹಲಸಿನ ಬಗ್ಗೆ ಒಂದು ಒಳ್ಳೆಯ ಅರಿವು, ಅಂದರೆ ಅದನ್ನು ಹೇಗೆ ಉಪಯೋಗ ಮಾಡೋದನ್ನ ಗೊತ್ತಿರಲಿಲ್ಲ. ಸುಮಾರು ಜನರು ಎಲ್ಲ ಹೇಳ್ತಿದ್ರು, ಅದೇ ವೇಸ್ಟ್ ಆಗ್ತದೆ, ನಮ್ಮ ಮನೇಲಿ ಹಲಸು ಕೊಳ್ತು ಬಿಸಾಡ್ತೇವೆ ಹಾಗೆಲ್ಲ ಮಾಡ್ತಾ ಅಂದರೆ ಹೇಳ್ತಿದ್ರು. ಅದರಿಂದ ರೈತರಿಗೆ ನೋಡಿ, ಇಲ್ಲಿಯ ಲೋಕಲ್ ರೈತರೆಲ್ಲ ನಮಗೆ ಹೆಚ್ಚಿನ ಹಲಸನ್ನೆಲ್ಲ ತಂದು ಕೊಡ್ತಾರೆ. ಅದಕ್ಕೆ ನಾವು ಒಳ್ಳೆಯ ರೇಟ್ ಅಂದರೆ ಅದಕ್ಕೆ ಮೌಲ್ಯವನ್ನು ಕೊಟ್ಟು ನಾವು ಅವರಿಂದ ಖರೀದಿ ಮಾಡ್ತೇವೆ. ಅದರಿಂದ ಹಲಸಿನ ಹಪ್ಪಳ, ಹಲ್ವಾ, ಹಲಸಿನ ಚಿಪ್ಸ್ಗಳು ಮತ್ತು ಹಲಸಿನ ಕೆಲವು ರೆಡಿಮೇಡ್ ಪ್ರಾಡಕ್ಟನ್ನು ಸಹ ಮಾಡ್ತೇವೆ. ಎಲ್ಲ ಕಡೆಯಲ್ಲಿ ಇಂಥದ್ದೆಲ್ಲ ಐಟಮ್ ಮಾಡಿ ಮಾರುವುದು ಜನರು ಐಡಿಯಾ ಮಾಡಬೇಕು. ಯಾಕಂದರೆ ಸುಮಾರು ಹಲಸು ಇನ್ನೂ ಸಹ ಹಾಳಾಗ್ತಾ ಉಂಟು. ಸಾಧಾರಣ ಒಂದು 100ರಲ್ಲಿ ಒಂದು 60% ಈಗ ಸಹ ಹಾಳಾಗ್ತಾ ಉಂಟು. ಋತುವಿನಲ್ಲಿ ಮಾತ್ರ ಸೀಮಿತವಾಗಿರುವ ಈ ಹಣ್ಣನ್ನು ವರ್ಷವಿಡೀ ಸಂರಕ್ಷಿಸಿ ಖಾದ್ಯ ತಯಾರಿಸುತ್ತಿರುವುದು ಇಲ್ಲಿನ ವಿಶೇಷತೆ. ಇವರ ಈ ಕಾರ್ಯ ಇನ್ನಷ್ಟು ಬೆಳೆಯಲಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಯಶ್ವಿತಾ ಜೊತೆ ಮಾಧವಿ, ಆಳ್ವಾಸ್ ನ್ಯೂಸ್ ಟೈಮ್, ಪಾಣೆಮಂಗಳೂರು.